ಶಕ್ತಿ ಸೂತ್ರ, ರಕ್ತದ ಪಾಠಗಳು. ರಕ್ತ ಶುದ್ಧವಾದಾಗ ದೇವತೆ ನಿನಗೆ ನೆಲೆಸುತ್ತಾರೆ. ದೂಷಿತ ರಕ್ತವು ದೇಹವನ್ನೇ ಆವರಿಸುವ ಕತ್ತಲೆ. ನಿನ್ನ ಬುದ್ಧಿಯ ಬೆಳಕು ರಕ್ತದಿಂದ ಬೆಳೆಯುತ್ತದೆ. ರಕ್ತವೇ ನಿನ್ನ ಜೀವದ ನದಿ, ಅದನ್ನು ತೊಳೆಯೋ, ಅಲ್ಲಲ್ಲಿ ಕಸದೇಕೆ ಹಾಕುವುದು? ಮಗು, ನಮ್ಮ ರಕ್ತವೇ ನಮ್ಮ ನಿಜವಾದ ದಾಸ್ತಾನ. ನಿನ್ನ ದೇಹದ ಶುದ್ಧತೆ, ನಿನ್ನ ನೈತಿಕ ಶಕ್ತಿ, ನಿನ್ನ ಧೈರ್ಯ ಎಲ್ಲದರ ಬೇರು ರಕ್ತದಲ್ಲಿದೆ. ದೇವರು ನಿನ್ನ ಮನಸ್ಸು, ನಿನ್ನ ನಾಡಿಗಳನ್ನು ರಕ್ತದ ಮೂಲಕ ನೋಡುತ್ತಾನೆ. ಶಕ್ತಿಯ ಶ್ರೋತ ರಕ್ತದಾರ. ಒಂದು ಹನಿ ಶುದ್ಧ ರಕ್ತವು 100 ಹನಿ ಲೇಪ ತೆಗೆದುಹಾಕುವ ಔಷಧಿ ಆಗಬಹುದು. ಆದರೆ ಒಂದು ಹನಿ ವಿಷಪೂರಿತ ರಕ್ತ ನಿನ್ನ ದೇಹದ ದೀಪವನ್ನು ನಿಧಾನವಾಗಿ ನಶಿಸುತ್ತದೆ. ಆತ್ಮ ಮತ್ತು ರಕ್ತ. ರಕ್ತವಿಲ್ಲದೆ ದೇಹ ಮರಳುಗಾಡು, ಆತ್ಮವಿಲ್ಲದೆ ರಕ್ತ ಶವ. ಆತ್ಮ ಮತ್ತು ರಕ್ತ ಒಟ್ಟಿಗೆ ಇದ್ದಾಗ ಬದುಕು ಬಾಳುತ್ತದೆ. ಪ್ರತಿಯೊಬ್ಬ ಯುವತಿಯ ಗುರಿ. ತಾನಾಗಿಯೇ ಬೆಳೆಯೋಕೆ ಬಯಸುವ ಹುಡುಗಿಯು ಮೊದಲು ತನ್ನ ರಕ್ತದ ಬಗ್ಗೆ ಜಾಗರೂಕಳಾಗಬೇಕು. ಅವನ ತ್ವಚೆ, ಅವಳ ಕಣ್ಣುಗಳು, ಅವಳ ಉಸಿರು ಎಲ್ಲವೂ ರಕ್ತದ ಸಂಕೇತ. ರಕ್ತ ಶುದ್ಧವಾದಾಗ ಜೀವನವೇ ಮಂಗಳವಾಗುತ್ತದೆ. ಮನಸ್ಸಿನ ಶಕ್ತಿ, ದೇಹದ ಶಕ್ತಿ ಎರಡಕ್ಕೂ ಮೂಲ. ನಿನಗೆ ಯೋಚನೆ ಸ್ಪಷ್ಟ ಬೇಕಾ? ಮೊದಲು ದೇಹವನ್ನು ಶುದ್ಧಗೊಳಿಸು. ದೇಹ ಶುದ್ಧವಾದಾಗ ಮನಸ್ಸು ಗಗನದಂತೆ ತೆರೆದಿರುತ್ತದೆ. ಈ ಶುದ್ಧತೆಯ ಮೂಲವೇ ರಕ್ತ. ಪ್ರವೃತ್ತಿಗೆ ಬ್ರೇಕು ಹಾಕು, ಶಕ್ತಿ ಉಳಿಸು. ಅವಶ್ಯಕವಲ್ಲದ ಆಸೆ ಶಕ್ತಿಯನ್ನು ನಶಿಸುತ್ತದೆ. ಪ್ರತಿಯೊಂದು ದುರ್ವಾಚರಣೆ ಒಂದು ಹನಿ ರಕ್ತವನ್ನು ಕಸವಾಗಿಸುತ್ತದೆ. ಅವಶ್ಯಕವಲ್ಲದ ಕಾಮನೆಯನ್ನು ತೊರೆ. ಅದು ನಿನ್ನ ಬುದ್ಧಿಯ ಬೆಂಕಿಯನ್ನು ನಂದಿಸುತ್ತದೆ. ರಕ್ತವನ್ನು ಶುದ್ಧವಾಗಿಟ್ಟುಕೊಳ್ಳುವುದೇ ಬುದ್ಧಿವಂತಿಕೆ. ಹಿಂಜರಿದ ಆಸೆ ಮುಂದಿನ ಆಯುಷ್ಯ. ಶಕ್ತಿ ಉಳಿಸಲು ಬಯಸುವವನು ಶರೀರದ ಔಜಸ್ಸನ್ನು ನಿರ್ವಹಿಸಬೇಕು. ಅದು ಮೊದಲು ರಕ್ತವನ್ನು ರಕ್ಷಿಸುವುದರಿಂದ ಆರಂಭವಾಗುತ್ತದೆ. ರಕ್ತ ಮತ್ತು ಔಜಸ್ಸು, ಬುದ್ಧಿಯ ಬೆಳಕು. ಔಜಸ್ಸು ಎನ್ನುವುದು ಶರೀರದ ಆಂತರಿಕ ಜ್ಯೋತಿ. ಅದು ಶುಚಿಯಾದ ರಕ್ತದಿಂದ ಮಾತ್ರ ಪ್ರಕಾಶಿಸುತ್ತದೆ. ಅದು ನಿಮ್ಮ ಮುಖದಲ್ಲಿ, ಮಾತಿನಲ್ಲಿ, ಶಕ್ತಿ, ಮನಸ್ಸಿನಲ್ಲಿ ಸಮತೋಲನ ರೂಪದಲ್ಲಿ ವ್ಯಕ್ತವಾಗುತ್ತದೆ. ನೀನು ಶುದ್ಧ ರಕ್ತವನ್ನು ಹೊಂದಿದ್ದರೆ ನೀನು ಎಲ್ಲರ ಮನಸ್ಸು ಗೆಲ್ಲಬಲ್ಲೆ. ಆಧ್ಯಾತ್ಮಿಕ ಬೆಳಕು, ರಕ್ತದ ಲೌಕಿಕತೆ ಮೀರಿ. ನಿನ್ನ ರಕ್ತವೇ ನಿನ್ನ ಆತ್ಮದ ಭಾವನೆಗೆ ಭೂಮಿ. ಅದು ನಿನ್ನ ಚೇತನ ಶಕ್ತಿ. ಜ್ಞಾನವನ್ನು, ಧ್ಯಾನವನ್ನು ಸಾಗಿಸಲು ಬೇಕಾದ ನದಿ ನಿನ್ನ ರಕ್ತ. ಅದು ಪವಿತ್ರವಿದ್ದರೆ ನಿನ್ನ ಜೀವನದ ದಾರಿಯು ಸ್ಪಷ್ಟವಾಗುತ್ತದೆ. ಪವಿತ್ರ ರಕ್ತದ ಬಲದಿಂದಲೇ ನೀನು ಪಾಪವನ್ನು ದೂರ ಮಾಡಬಲ್ಲೆ. ಶಕ್ತಿ ಸೂತ್ರದ ಜಾಗೃತಿ ಶಬ್ದಗಳು. ನಿನ್ನ ಶರೀರ ಒಂದು ದೇವಾಲಯ. ರಕ್ತವೇ ಅದರ ಬಟ್ಟಲಲ್ಲಿ ಇರುವ ಅರ್ಘ್ಯ, ಅದನ್ನು ಮಲಿನ ಮಾಡಬೇಡ. ಶಕ್ತಿ ನಿನ್ನೊಳಗಿದೆ. ಆದರೆ ನಿನ್ನ ದೇಹವು ಪವಿತ್ರವಾದಾಗ ಮಾತ್ರ ಅದು ಹೊರಹೋಗುತ್ತದೆ. ನಿನ್ನ ಧರ್ಮ, ನಿನ್ನ ಧ್ಯಾನ, ನಿನ್ನ ದಿನಚರ್ಯೆ ಎಲ್ಲವೂ ನಿನ್ನ ರಕ್ತದ ಗುಣಮಟ್ಟದ ಮೇಲೆ ನಿರ್ಧಾರವಾಗುತ್ತದೆ. ಶಕ್ತಿ ಸೂತ್ರದ ದಿನಚರಿ ಸಲಹೆಗಳು. ದಿನಕ್ಕೆ 3 ಬಾರಿ ಉಜ್ವಲ ಉಸಿರಾಟ, ಪ್ರಾಣಾಯಾಮ. ಸ್ನಾನದ ನಂತರ ಶುದ್ಧ ನೀರಿನಿಂದ ಲಿಂಗ ಪ್ರದೇಶ ಮತ್ತು ಮುಖ ತೊಳೆಯುವುದು. ಸಂಜೆ ವೇಳೆ ಕೈ, ಕಾಲು, ಮುಖ ತೊಳೆಯುವುದು. ಪ್ರತಿದಿನವೂ ಸಾತ್ವಿಕ ಆಹಾರ, ಹಣ್ಣು, ಹಸಿರು ಸೊಪ್ಪು, ನೀರು, ಗೋಧಿಹಿಟ್ಟು. ಡೇ 4. ರಕ್ತ ಶುದ್ಧಿಯೊಳಗಿನ ಶಕ್ತಿ ಸಂರಕ್ಷಣೆ. ತಾಯಿ ಮಾತನಾಡುತ್ತಾಳೆ. ತಾಯಿ, ಮಗಳೇ, ನಿನ್ನೊಳಗಿನ ಶಕ್ತಿಯ ಮೂಲ ಯಾವುದು ಗೊತ್ತಾ? ಅದು ನಿನ್ನ ಶುದ್ಧ ರಕ್ತ. ಈ ರಕ್ತದಲ್ಲಿಯೇ ನಿನ್ನ ಎಲ್ಲ ಶಕ್ತಿ ಗುಟ್ಟಾಗಿಕೊಂಡಿದೆ. ಅದು ಕೇವಲ ದೇಹದ ತೈಲವಲ್ಲ, ಅದು ನಿನ್ನ ಆತ್ಮದ ಬೆಳಕು. ರಕ್ತವೇ ಶಕ್ತಿ, ಶಕ್ತಿಯ ಮೂಲಧಾತು. ರಕ್ತವಿಲ್ಲದೆ ಜೀವವಿಲ್ಲ. ಶುದ್ಧ ರಕ್ತವಿಲ್ಲದೆ ಶಕ್ತಿ, ಆರೋಗ್ಯ, ಚೈತನ್ಯವೂ ಇಲ್ಲ. ನಿನ್ನ ದೇಹದ ಸಪ್ತಧಾತುಗಳೆಲ್ಲ ರಕ್ತದಿಂದಲೇ ಹುಟ್ಟುತ್ತವೆ. ರಕ್ತ, ಮಾಂಸ, ಮೇದಸ್ಸು, ಎಲುಬು, ಮಜ್ಜೆ, ಶುಕ್ರ, ಅರಿವು, ಓಜಸ್ಸು. ತಾಯಿ, ಈ ಸರಣಿಯಲ್ಲಿ ಮೊದಲ ಹಂತವೇ ಶುದ್ಧ ರಕ್ತ. ನೀನು ಮೊದಲ ಹಂತವನ್ನು ರಕ್ಷಿಸದಿದ್ದರೆ ಉಳಿದ ಹಂತಗಳು ನಾಶವಾಗುತ್ತವೆ. ಹಾಗಾಗಿ ಮೊದಲು ರಕ್ತ ಶುದ್ಧವಾಗಿರಬೇಕು. ರಕ್ತವನ್ನು ರಕ್ಷಿಸುವ 5 ಸೂತ್ರಗಳು. ಆಹಾರ ಶುದ್ಧವಾಗಿರಲಿ. ಸಾತ್ವಿಕ, ನೈಸರ್ಗಿಕ ಆಹಾರ ತೆಗೆದುಕೋ. ಹಣ್ಣು, ತರಕಾರಿ, ಹಸಿರು ಸೊಪ್ಪು, ಜೇನುತುಪ್ಪ, ಗೋಧಿ, ಕಡಲೆ ಹಿಟ್ಟು ಇವು ಶುದ್ಧ ರಕ್ತಕ್ಕೆ ನೆರವಾಗುತ್ತವೆ. ನೀರಿನಲ್ಲಿ ಶಕ್ತಿ ಇಟ್ಟುಕೋ. ದಿನಕ್ಕೆ 8-10 ಗ್ಲಾಸ್ ಶುದ್ಧ ನೀರನ್ನು ನಿಧಾನವಾಗಿ ಕುಡಿಯು. ರಕ್ತ ಶುದ್ಧವಾಗಲು ನೀರಿನ ಅಗತ್ಯ ಅಪಾರ. ಮನಸ್ಸು ತಾಜಾ ಇರಲಿ. ಕ್ರೋಧ, ದುಃಖ, ಅಸೂಯೆ, ದ್ವೇಷ ಇವು ರಕ್ತದ ಶುದ್ಧತೆಗೆ ವಿಷ.
ಪ್ರೀತಿಯಿಂದ, ಕೃತಜ್ಞತೆಯಿಂದ ಬಾಳು. ನೈತಿಕತೆಯ ದಾರಿ ಅನುಸರಿಸು. ವ್ಯಸನಗಳಿಂದ ದೂರವಿರು. ಧೂಮಪಾನ, ಮದ್ಯಪಾನ, ಮಾಂಸಾಹಾರ ಇವು ನಿನ್ನ ರಕ್ತವನ್ನು ದಿನೇ ದಿನೇ ವಿಷಯುಕ್ತಗೊಳಿಸುತ್ತವೆ. ಶುದ್ಧ ಉಸಿರಾಟ ಮತ್ತು ಧ್ಯಾನ ಅಭ್ಯಾಸ ಮಾಡು. ಪ್ರತಿದಿನ ಬೆಳಿಗ್ಗೆ 10 ನಿಮಿಷ ಪ್ರಾಣಾಯಾಮ. ಇದು ರಕ್ತವನ್ನು ಆಮ್ಲಜನಕದಿಂದ ತುಂಬಿ ಶುದ್ಧಗೊಳಿಸುತ್ತದೆ. ಶುದ್ಧ ರಕ್ತದ ಫಲಗಳು: ಶುದ್ಧ ಚಿಂತನೆಗಳು, ಆರೋಗ್ಯಪೂರ್ಣ ಚರ್ಮ, ಉಜ್ವಲ ದೃಷ್ಟಿ ಮತ್ತು ಕಿರಣದ ಮುಖ, ಬುದ್ಧಿ, ನೆನಪಿನ ಶಕ್ತಿ, ಸಂಕಲ್ಪ ಶಕ್ತಿ, ಆಧ್ಯಾತ್ಮಿಕ ಅರಿವು ಮತ್ತು ಒಳ್ಳೆಯ ಬೆಳಕು. ತಾಯಿಯ ಉಪಸಂಹಾರ: ಮಗಳೇ, ಶಕ್ತಿ ಎಂದರೆ ಕೇವಲ ಬಲವಲ್ಲ, ಅದು ಪ್ರಜ್ಞೆ, ನಿಯಂತ್ರಣ, ಧೈರ್ಯ. ಆ ಶಕ್ತಿಗೆ ಮೂಲ ರಕ್ತ. ನಿನ್ನ ರಕ್ತವನ್ನು ದೇವರ ಪ್ರಸಾದವಾಗಿ ಕಾಣು. ಅದನ್ನು ಶುದ್ಧವಾಗಿ ಇಟ್ಟುಕೊಂಡರೆ ನಿನ್ನ ಜೀವನ ಪ್ರಭಾವಶಾಲಿ ಆಗುತ್ತದೆ. ರಕ್ತದಿಂದ ಹುಟ್ಟುವ ಶುಕ್ರಧಾತು ಶಕ್ತಿಯ ಅತ್ಯುನ್ನತ ರೂಪ. ತಾಯಿ ಮಾತನಾಡುತ್ತಾಳೆ: ತಾಯಿ, ಮಗಳೇ, ಈಗ ನಿನ್ನೊಡನೆ ನಾನು ಬಹುಮುಖ್ಯ ವಿಷಯವನ್ನು ಹಂಚಿಕೊಳ್ಳುತ್ತೇನೆ. ನಿನ್ನ ದೇಹದ ಅಂತಿಮ ಶಕ್ತಿಸ್ರೋತ ಶುಕ್ರಧಾತು ಶ್ರೀಶಕ್ತಿ ಹೇಗೆ ರಕ್ತದಿಂದ ಹುಟ್ಟುತ್ತದೆ ಎಂಬುದು. ಸ್ಯಾಪ್ಟಡಚ್ಯ ಸಪ್ತಧಾತುಗಳ ಸೃಷ್ಟಿಕ್ರಮ: ಆಹಾರ, ಅನ್ನ ಜೀರ್ಣವಾದ ಮೇಲೆ ರಸ, ಪೋಷಕ ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಎಲುಬು, ಮಜ್ಜೆ, ಶುಕ್ರ ಓಜಸ್ಸು ಶ್ರೀಶಕ್ತಿ. ತಾಯಿ: ನೋಡು ಮಗಳು, ಒಂದು ಸುಸ್ಥಿರ ಪೋಷಕ ಆಹಾರವು ಕೊನೆಗೆ ಶುದ್ಧ ಶಕ್ತಿಯಾಗಿ ಬದಲಾಗಬೇಕಾದರೆ ಪ್ರತಿಯೊಂದು ಹಂತವೂ ಶುದ್ಧವಾಗಿರಬೇಕು. ಆದುದರಿಂದ ಶುಕ್ರಧಾತುವು ನೇರವಾಗಿ ರಕ್ತದಿಂದ ಹುಟ್ಟುವುದಿಲ್ಲ, ಆದರೆ ರಕ್ತವೇ ಆ ಅಂತಿಮ ಶಕ್ತಿಯ ತಾಯಿಯಂತಿದೆ. ಶುಕ್ರಧಾತು ಎಂದರೆ ಏನು? ಇದು ಕೇವಲ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಧಾತುವಲ್ಲ. ಇದು ದೇಹದ ಅಂತಃಶಕ್ತಿ, ಪ್ರಜ್ಞಾಶಕ್ತಿ, ಧೈರ್ಯ, ಧ್ಯಾನ, ಸ್ಮೃತಿ, ಮನೋಬಲ ಎಲ್ಲಕ್ಕೂ ಮೂಲ. ಶುಕ್ರಧಾತು ಬದಲಾಗುತ್ತದೆ ಓಜಸ್ಸಾಗಿ. ಇದು ಆಧ್ಯಾತ್ಮಿಕ ಶಕ್ತಿಯ ಮೂಲ. ಶುಕ್ರ ಧಾತುವಿನ ನಾಶದ ಪರಿಣಾಮಗಳು: ಶಕ್ತಿ ಕಳೆದು ಹೋಗುವುದು, ದೈಹಿಕ ದುರ್ಬಲತೆ, ಮಾನಸಿಕ ಮಂಕು, ನೆನಪು ಮರೆತು ಹೋಗುವುದು, ನಿರಾಶೆ, ತಳಮಳ, ದೇಹದಲ್ಲಿ ಉಷ್ಣ ಮತ್ತು ಶೋಷಣೆ ಹೆಚ್ಚುವುದು. ಮಹತ್ವಪೂರ್ಣ ಗಣಿತ: ಜೀವ ಶಕ್ತಿಯ ಗಣನೆ. ಒಂದು ಮಿಂಚಿನ ಶುಕ್ರಧಾತು 80 ಬೂ ರಕ್ತ, 1 ಬೂಂದ ಸೆಲೈವ 40 ಬೂಂದ ಶುಕ್ರ. ಈ ಲೆಕ್ಕವನ್ನು ನೋಡಿ ಎಷ್ಟು ಶಕ್ತಿ ಕಳೆದುಕೊಳ್ಳುತ್ತೇವೆಂದು ಕಲ್ಪನೆ ಮಾಡು. ತಾಯಿ: ಮಗಳು, ಯುದ್ಧದಲ್ಲಿ ರಕ್ತ ಸುರಿಯುವುದು ಶತ್ರುವಿನ ಹಿಂಸೆಯಿಂದ ಆಗುತ್ತದೆ. ಆದರೆ ಇಂದು ಜನರು ಸ್ವಯಂ ಆಗೇ ತಮ್ಮ ಶಕ್ತಿಯನ್ನು ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಶುಕ್ರ ಸಂರಕ್ಷಣೆಯ 5 ಸೂತ್ರಗಳು: ಆಹಾರ ನಿಯಂತ್ರಣ: ಉತ್ಕೃಷ್ಟ ಶುದ್ಧ ಆಹಾರವೇ ಶಕ್ತಿಯ ಮೂಲ. ಇಂದ್ರಿಯ ನಿಯಮ ಡಿಸಿಪ್ಲೈನ್: ದೃಷ್ಟಿ, ಶ್ರವಣ, ಸ್ಪರ್ಶ ಎಲ್ಲವೂ ಶುದ್ಧವಾಗಿರಲಿ. ಬ್ರಹ್ಮಚರ್ಯ: ಧ್ಯಾನ, ಪ್ರಾಣಾಯಾಮ, ಜಪ, ಸ್ವಚ್ಛ ಆತ್ಮಸಂಗತಿಗಳಿಂದ ಶಕ್ತಿಯ ಸಂರಕ್ಷಣೆ. ಶ್ರದ್ಧಾ ಮತ್ತು ಧ್ಯೇಯ ಜೀವನ: ಉದ್ದೇಶವಿರುವ ಜೀವನವು ಮನಸ್ಸನ್ನು ಕೇಂದ್ರೀಕರಿಸಿ ಶಕ್ತಿಯನ್ನು ಉಳಿಸುತ್ತದೆ. ಪ್ರಕೃತಿಯೊಡನೆ ಹೊಂದಾಣಿಕೆ: ನದಿ, ಮರ, ನಿಸರ್ಗದ ಸಂಗದಲ್ಲಿ ಮನಸ್ಸು ಶುದ್ಧವಾಗುತ್ತದೆ. ಶುದ್ಧ ರಕ್ತ, ಶುದ್ಧ ಶಕ್ತಿ, ಶುದ್ಧ ಆತ್ಮಚೈತನ್ಯ. ತಾಯಿ: ನಿನ್ನ ದೇಹವು ದೇವಾಲಯ. ಅದರ ಅಗ್ರಭಾಗವೇ ಶುಕ್ರಧಾತು. ಅದನ್ನು ಸಂರಕ್ಷಿಸಿದರೆ ನಿನ್ನಿಂದ ನಶಿಗಳಂಥ ಪವಿತ್ರ ಶಕ್ತಿ ಉಗಮವಾಗುತ್ತದೆ. ನೀನು ಮಗು, ಕೇವಲ ಶರೀರವಲ್ಲ, ಶಕ್ತಿಯ ದೇವತೆ. ತಾಯಿ ಕೊನೆಗೆ ಹೇಳುತ್ತಾಳೆ: ಮಗಳೇ, ಇಂದು ನಾನು ಹೇಳಿದ ಪಾಠವೇ ನಿನ್ನ ಬದುಕಿನ ದಾರಿದೀಪ. ಶುದ್ಧ ರಕ್ತದಿಂದ ಹುಟ್ಟುವ ಶಕ್ತಿ ನಿನ್ನೊಳಗೆ ಅಡಗಿದ ದೇವಿಯ ಪ್ರಭೆಯನ್ನು ಜಗತ್ತಿಗೆ ತೋರಿಸುತ್ತದೆ. ಅದನ್ನು ಸಂರಕ್ಷಿಸು, ಅದನ್ನು ಆರಾಧಿಸು. ಅಂದಾಗ ನಿನ್ನ ಜೀವನವೇ ದೇವಾಲಯವಾಗುತ್ತದೆ. ಶುದ್ಧ ಸಂಸ್ಕೃತಿಯ ಶಕ್ತಿ, ಯೌವನದ ಪವಿತ್ರತೆ ದೇಶವನ್ನು ಬೆಳಗಿಸುತ್ತದೆ. ತಾಯಿ ಮಗಳಿಗೆ ಹೇಳುತ್ತಾಳೆ: ತಾಯಿ, ಮಗಳು, ಒಂದು ದೇಶದ ಭವಿಷ್ಯವನ್ನು ಅಳೆಯಲು ಬೇಕಾದರೆ ಅಲ್ಲಿ ಬೆಳೆದ ಯುವತಿಯ ಮನಸ್ಸನ್ನು ನೋಡಬೇಕು. ಏಕೆಂದರೆ ಯುವತಿಯ ಮನಸ್ಸು ಶುದ್ಧವಿದ್ದರೆ ಅವಳ ದೇಹ ಶುದ್ಧವಾಗಿರುತ್ತದೆ. ಅವಳ ದೇಹ ಶುದ್ಧವಿದ್ದರೆ ಅವಳ ರಕ್ತ ಶುದ್ಧವಾಗಿರುತ್ತದೆ. ಮತ್ತು ರಕ್ತ ಶುದ್ಧವಿದ್ದರೆ ಅವಳೊಳಗಿನ ಶಕ್ತಿ ದೇವಿಯ ಶಕ್ತಿಯಾಗಿ ಪ್ರಕಾಶಮಾನವಾಗುತ್ತದೆ. ಯುವತಿಯ ಶುದ್ಧತೆ ರಾಷ್ಟ್ರದ ಶಕ್ತಿ. ಯುವತಿಯು ಶುದ್ಧ ಹೃದಯದವಳಾಗಿದ್ದರೆ ಅವಳು ಮಾವಿನ ಮರದಂತೆ ಫಲವತ್ತೆ.
ಯುವತಿಯು ಸ್ವಚ್ಛ ಮನಸ್ಸಿನಿಂದ ಬಾಳಿದರೆ ಅವಳ ಮನೆಯು ಆಧ್ಯಾತ್ಮಿಕ ಕ್ಷೇತ್ರವಾಗುತ್ತದೆ. ಅವಳು ಶುದ್ಧ ಶಕ್ತಿಯ ಪ್ರತೀಕೆಯಾಗಿದ್ದರೆ ಸಮಾಜದ ಸುಖ ಶಾಂತಿ ಅಪ್ಪಳಿಸುತ್ತದೆ. ತಾಯಿ. ಮಗಳು, ಯೌವನದಲ್ಲಿ ನಿನ್ನ ಶಕ್ತಿಯೂ ಏರಿಕೆಯಾಗುತ್ತದೆ. ಇದು ದೇವತೆ ನೀಡಿದ ಕೊಡುಗೆ. ಆದರೆ ಈ ಶಕ್ತಿ ಹೇಗೆ ಉಪಯೋಗಿಸುತ್ತೀಯೆ ಎಂಬುದರಿಂದಲೇ ನಿನ್ನ ಗತಿ ನಿರ್ಧಾರವಾಗುತ್ತದೆ. ಯೌವನ ಶಕ್ತಿಯ ಮಾರ್ಗಗಳು 2 ದಾರಿಗಳು. ಭೋಗದ ಮಾರ್ಗ ಎಂಡೋಲ್ಜೆನ್ಸ್. ಇಂದ್ರಿಯ ಸುಖದಲ್ಲಿ ಮುಳುಗಿ ಶಕ್ತಿಯನ್ನು ನಾಶಮಾಡುವುದು. ರಕ್ತ ಹಾಳು, ಮನಸ್ಸು ದುರ್ಬಲ, ದೇಹ ಶೋಷಿತ. ನೇಷನ್ ವೇಕನ್ಸ್. ಯೂತ್ collapses. ಯೋಗದ ಮಾರ್ಗ ಸೆಲ್ಫ್ ಡಿಸಿಪ್ಲೈನ್. ಬ್ರಹ್ಮಚರ್ಯ, ಪ್ರಜ್ಞೆ, ಶುದ್ಧತೆ. ಶಕ್ತಿ ಸಂಗ್ರಹ, ರಕ್ತದ ಶುದ್ಧತೆ, ಧ್ಯಾನ ಶಕ್ತಿ. ನೇಷನ್ ರೈಸಸ್. ಯೂತ್ ಬಿಕಮ್ಸ್ ಡಿವೈನ್. ಪವಿತ್ರ ಯೌವನದ ಲಕ್ಷಣಗಳು. ಶುದ್ಧ ಮಾತು, ಶುದ್ಧ ಸ್ನೇಹ, ಶುದ್ಧ ಉದ್ದೇಶ, ಶುದ್ಧ ಬಟ್ಟೆ, ಶುದ್ಧ ಆಹಾರ, ನಿರಂತರ ಅಧ್ಯಯನ, ಆತ್ಮಾವಲೋಕನ. ತಾಯಿ. ನೀನು ಪವಿತ್ರವಾದಾಗ ನಿನ್ನ ಮಾತುಗಳು ಶಕ್ತಿಶಾಲಿಯಾಗುತ್ತವೆ. ನಿನ್ನ ನಗುವು ಕಾಪರದಂತಾಗುತ್ತದೆ. ನಿನ್ನ ನಡೆಯು ದೇವತೆಗಳಾದಂತೆ ದೈವಿಕವಾಗುತ್ತದೆ. ಪವಿತ್ರ ಯುವತಿ ಜಗತ್ತಿಗೆ ಬೆಳಕು. ಅವಳ ಮನಸ್ಸು ದೀಪವಿದ್ದರೆ ಮನೆಯವರೆಲ್ಲ ಬೆಳಗುತ್ತಾರೆ. ಅವಳ ನೋಟವೇ ಮಂಗಳವಾಗಿದ್ದರೆ ಮಕ್ಕಳು ಧರ್ಮಬದ್ಧರಾಗುತ್ತಾರೆ. ಅವಳ ಮಾತು ಶುದ್ಧವಾದರೆ ಪತಿಯು ಶಕ್ತಿ ಪಡೆಯುತ್ತಾನೆ. ಅವಳ ತ್ಯಾಗವೇ ಕುಟುಂಬದ ಆಶ್ರಯವಾಗುತ್ತದೆ. ಅವಳ ಶುದ್ಧತೆಯೇ ರಾಷ್ಟ್ರದ ಸೈನ್ಯವಾಗುತ್ತದೆ. ತಾಯಿ ಕೊನೆಗೆ ಹೇಳುತ್ತಾಳೆ, ಮಗಳೇ, ನಿನ್ನ ಯೌವನವನ್ನು ಮಾಯೆಯ ಆಟಕ್ಕೆ ತೊಳಲಬೇಡ. ಇದು ದೇವತೆ ನೀಡಿದ ದ್ರವ್ಯ. ಇದನ್ನು ಜಾಗ್ರತೆ, ಶುದ್ಧತೆ, ಪ್ರಜ್ಞೆ, ತ್ಯಾಗದಿಂದ ಉಳಿಸು. ಆದಾಗ ನಿನ್ನಿಂದ ಹೊಸ ಪೀಳಿಗೆಗೆ ಶಕ್ತಿ ಹರಿದು ಹೋಗುತ್ತದೆ. ನೀನು ಪವಿತ್ರವಾದಾಗ ನಿನ್ನ ಮನೆ, ನಿನ್ನ ಸಮಾಜ, ನಿನ್ನ ದೇಶ ಎಲ್ಲವೂ ಶಕ್ತಿಶಾಲಿಯಾಗುತ್ತದೆ. ಶುದ್ಧ ರಕ್ತದಿಂದ ಶುಕ್ರಧಾತು ಹುಟ್ಟುತ್ತದೆ. ಶುದ್ಧ ಯೌವನವು ರಾಷ್ಟ್ರದ ಧರ್ಮ, ಶಕ್ತಿ, ಸಂಸ್ಕೃತಿ ಉಳಿಸುತ್ತದೆ. ತ್ಯಾಗ ಮತ್ತು ಪ್ರಜ್ಞೆಯೊಂದಿಗೆ ಬಾಳಿದ ಯುವತಿ ರಾಷ್ಟ್ರದ ನಿಜವಾದ ದೇವತೆ. ಸಾತ್ವಿಕ ಆಹಾರದ ಶಕ್ತಿ, ಈ ರಕ್ತಶುದ್ಧಿ, ಚಿಂತನ ಶಕ್ತಿ, ಆತ್ಮಶಕ್ತಿ. ತಾಯಿ ಮಗಳಿಗೆ ಹೇಳುತ್ತಾಳೆ, ತಾಯಿ. ಮಗಳೇ, ನಾವು ಯಾವ ಆಹಾರವನ್ನು ತಿನ್ನುತ್ತೇವೆ ಎಂಬುದರಿಂದಲೇ ನಮ್ಮ ರಕ್ತ ರೂಪುಗೊಳ್ಳುತ್ತದೆ. ರಕ್ತವೇ ದೇಹದ ಮೂಲ, ಶಕ್ತಿ, ಆಯುಷ್ಯ. ಆದ ಕಾರಣ ಆಹಾರವೇ ಮೊದಲ ಔಷಧ. ಆಹಾರವೇ ಮೊದಲ ಆಚಾರ. ಸಾತ್ವಿಕ ಆಹಾರದ ಮಹತ್ವ. ಸಾತ್ವಿಕ ಆಹಾರ ಎಂದರೆ ಪ್ರಾಣಶಕ್ತಿ ಹೊಂದಿರುವ ಆಹಾರ. ಅದು ಜೀವಂತ, ನವೀನ, ಹಸಿರು, ಶುದ್ಧ, ತಾಜಾ ಆಹಾರ. ಅದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಅದು ಬುದ್ಧಿಗೆ ಸ್ಪಷ್ಟತೆ ನೀಡುತ್ತದೆ. ಅದು ಆತ್ಮಕ್ಕೆ ಶಕ್ತಿ ನೀಡುತ್ತದೆ. ಯಾವ ಆಹಾರಗಳು ಸಾತ್ವಿಕ? ಹಣ್ಣುಗಳು, ತರಕಾರಿಗಳು, ಮೊಸರು, ತುಪ್ಪ, ದೈವಿಕವಾಗಿ ಬೆಳೆದ ಧಾನ್ಯಗಳು, ಹಸಿರು ಸೊಪ್ಪುಗಳು, ನೀರು, ತೆಂಗಿನ ನೀರು, ಕಡಿಮೆ ಉಪ್ಪು, ಕಡಿಮೆ ತೈಲ, ಹೆಚ್ಚು ಪ್ರಾಣ. ತಾಯಿ. ಮಗಳೇ, ಬಿಸಿಲು, ಬೆಳಕು, ಮಣ್ಣು, ಮಳೆ, ಗಾಳಿ, ಈ ನಾಟಿ ಆಹಾರದಲ್ಲಿ ಜೀವಶಕ್ತಿ ತುಂಬಿರುತ್ತದೆ. ಇದು ತಿನ್ನಿದರೆ ನಿನ್ನ ರಕ್ತವೇ ದೇವತೆಯಂತಹ ಶುದ್ಧವಾಗಿ ಹೊಳೆಯುತ್ತದೆ. ಆಹಾರವೇ ಆಚಾರ, ಆಹಾರವೇ ಆಲೋಚನೆ. ಕೆಮಿಕಲ್ ಆಹಾರ ದುಃಖದ ಆಲೋಚನೆ. ಮಾಂಸಾಹಾರ ಕ್ರೂರತೆಯ ಸಂಸ್ಕಾರ. ಮದ್ಯ, ಸಿಗರೆಟ್ ಶಕ್ತಿಯ ನಾಶ. ಜಂಕ್ ಫುಡ್ ರಕ್ತದ ವಿಷ. ತಾಯಿ. ತಿನ್ನೋದು ಖಾಲಿ ಹೊಟ್ಟೆಗೆಲ್ಲ ಅಲ್ಲ ಮಗಳು. ಅದು ನಿನ್ನ ಚಿಂತನೆಗೆ ಇಂಧನ, ನಿನ್ನ ಆತ್ಮಕ್ಕೆ ಬೆಳಕು. ಆಹಾರದ ಮೂರ್ತಿ ರೂಪಗಳು. ಸಾತ್ವಿಕ ಆಹಾರ ಶುದ್ಧ ಮನಸ್ಸು, ಧ್ಯಾನ ಶಕ್ತಿ, ದೀರ್ಘ ಆಯುಷ್ಯ. ರಾಜಸ ಆಹಾರ ಆಸಕ್ತಿ, ಆಕ್ರೋಶ, ಅಹಂಕಾರ. ತಾಮಸ ಆಹಾರ ಆಲಸ್ಯ, ಅಜ್ಞಾನ, ರೋಗ. ಆಹಾರ ಚಿಂತನ ಸಂಬಂಧ. ನೀನು ಏನು ತಿನ್ನುತ್ತೀಯೋ ಅದು ನಿನ್ನ ರಕ್ತದಲ್ಲಿ ರಚನೆಗೊಳ್ಳುತ್ತದೆ. ರಕ್ತವೇ ನಿನ್ನ ಹೃದಯಕ್ಕೆ ಹಾರುತ್ತದೆ. ಹೃದಯವೇ ನಿನ್ನ ಮನಸ್ಸನ್ನು ಹಚ್ಚುತ್ತದೆ. ಮನಸ್ಸೇ ನಿನ್ನ ಚಿಂತನೆ ರೂಪಿಸುತ್ತದೆ. ಚಿಂತನೆಯೇ ನಿನ್ನ ಜೀವನವನ್ನು ರೂಪಿಸುತ್ತದೆ. ಆಹಾರದ ಸಮಯ, ಶ್ರದ್ಧೆ, ಮನೋಭಾವ. ತಿನ್ನುವಾಗ ಆಲೋಚನೆ ಶುದ್ಧವಾಗಿರಲಿ. ದೇವರಿಗೆ ಅರ್ಪಿಸಿ ತಿನ್ನುವುದು ದೇಹ ಶುದ್ಧಿಯ ಮಾರ್ಗ. ಭೋಜನದ ಸಮಯ, ಧ್ಯಾನದ ಸಮಯ. ತಿನ್ನುವಾಗ ದೂರದರ್ಶನ, ಫೋನ್ ಚಿಂತೆ ಬೇಡ. ತಾಯಿ.
ಮಗಳೇ, ಆಹಾರವನ್ನು ಪ್ರೀತಿಯಿಂದ ತಿನ್ನು. ಅದು ನಿನ್ನ ದೇಹವಲ್ಲ, ನಿನ್ನ ಪ್ರಾಣವನ್ನು ರೂಪಿಸುತ್ತಿದೆ. ನಿನ್ನನ್ನು ದೇವತೆಗೆ ಸಮೀಪಿಸುತ್ತಿದೆ. ಶುದ್ಧ ಆಹಾರ, ಶುದ್ಧ ರಕ್ತ, ಶುದ್ಧ ಚಿಂತನೆ, ಶುದ್ಧ ಬದುಕು. ಸಾತ್ವಿಕ ಆಹಾರವೇ ಯೋಗಿನಿಯು ಬೆಳೆಯುವ ಮೊದಲ ಹೆಜ್ಜೆ. ಆಹಾರವೇ ನಿನ್ನ ಶಕ್ತಿಯ ಮೂಲ.